ಅಂತ ಹೇಳ್ಯಾರೆ. ಸರ್, ಈಗ ಬಿ ಜೆ ಪಿಯವರು ನಿಮ್ಮನ್ನು ಕಳ್ಳ, ಕೊಬ್ಬರಿ ಕಳ್ಳ, ರಾಗಿ ಕಳ್ಳ, ಇನ್ನೇನೇನೋ ಪದಗಳನ್ನೆಲ್ಲ ಹೇಳಿದ್ರು. ಅದು ನಾವು ನೋಡಿದ್ದೀವಿ ಅವ್ರು ಹೇಳಿದ್ದನ್ನು. ಇಂಥ ಸಂದರ್ಭದಲ್ಲಿ ನೀವು ಅವ್ರಿಗೇನು ಸವಾಲು ಹಾಕ್ತೀರಾ? ಹಿಂಗೆ ಇಂಥ ಆರೋಪವನ್ನು ನಿಮ್ಮ ಮಾಡಿದ್ದಾರೆ, ಅವ್ರಿಗೇನು ಸವಾಲು ಹಾಕ್ತೀರಾ? ಈಗ ಅವರು ಆರೋಪ ಹಿಂದೆ ಮಾಡಿದ್ರು. ರವಿಕುಮಾರು ಪ್ರಧಾನ ಕಾರ್ಯದರ್ಶಿ ನನ್ನ ಕ್ಷೇತ್ರಕ್ಕೆ ಎಲೆಕ್ಷನ್ಗಿಂತ ಮುಂಚೆ ಬಂದು ನೀನು ಅಂಥ ಕಳ್ಳ ಇಂಥ ಕಳ್ಳ ಅಂತ ಹೇಳಿದರು, ರಾಗಿ ಕಳ್ಳ ಅಂತ. ನಾನು ಹೇಳಿದೆ ಬಾರಪ್ಪ ಧರ್ಮಸ್ಥಳಕ್ಕೆ ಹೋಗೋಣ, ಧರ್ಮಸ್ಥಳದಲ್ಲಿ ಸತ್ಯ ಮಾಡೋಣ ಅಂತ ಸವಾಲು ಹಾಕಿದ್ದೆ. ನಾನು 1000 ಜನ ಕರ್ಕೊಂಡೋಗಿ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ ನಾನು ಪ್ರಮಾಣ ಮಾಡಿ ಬಂದೆ. ಈ ವ್ಯವಹಾರದಲ್ಲಿ ನಂದು ಒಂದು ಚೂರು ಹಸ್ತಕ್ಷೇಪ ಇಲ್ಲ, ನಾನು 5 ಪೈಸಕ್ಕೂ ಭಾಗಿದಾರನಲ್ಲ ಅಂತೇಳಿ ಭಗವಂತ ಮೇಲೆ ಹಣೆ ಮಾಡಿ ಬಂದದ್ದೆ. ಈಗ ಇವರನ್ನು ಹೋಗಿ ಇವರು ಬಂದು ಹಣೆ ಮಾಡಬೇಕಾಯ್ತು, ಯಾಕೆ ಮಾಡಲಿಲ್ಲ? ನನ್ನ ಇದು ಮತ್ತೆ ಯಾಕೆ ಈಗ ವಿಧಾನಸಭೆನಲ್ಲಿ ತಗೊಂಡರೆ ನಾನು ಹೋಗಿ ಧರ್ಮಸ್ಥಳಕ್ಕೆ ಸತ್ಯ ಮಾಡಿ ಬಂದು ಇವ್ರು ಕದ್ದು ನನ್ನ ಯಾಕೆ ಈ ಟಾರ್ಗೆಟ್ ಮಾಡ್ತಾಯಿದ್ದಾರೆ? ಚುನಾವಣಾ ಕಣದಲ್ಲಿ ಬೇಕಾದ್ರೆ ಆರೋಪಗಳು ಮಾಡಲಿ, ಆದರೆ ವಿಧಾನಸಭೆಯಲ್ಲಿ ಯಾಕೆ ಮಾಡಿದ್ರು ಅಂತ ನಾನು ಅಲ್ಲಿ ಮಾಡಲಿ, ಅಲ್ಲಿ ನಾವು ಫೇಸ್ ಮಾಡೋಣ. ಇಲ್ಲಿ ಯಾಕೆ ವಿಧಾನಸಭೆಯಲ್ಲಿ ನಡ್ಕೊಳ್ಳೋ ರೀತಿನ ಇದು? ನನ್ನನ್ನು ಹೊರಟ ಮಾತಾಡಿದ್ರಿ ಅಂತ ಕೇಳ್ತೀರಿ, ಅವ್ರಿಗೆ ಕೇಳಿ. ಒಬ್ಬ ವಿಧಾನಸಭಾ ಸದಸ್ಯನ ಬಾವಿಲಿ ನಿಂತ್ಕೊಂಡು ನೀನು ಕಳ್ಳ ಅಂತ ಹೇಳ್ಬೋದಾ, ನೀನು ಅಂತನು ಅಂತ ಹೇಳ್ಬೋದಾ ಅಂತ ಕೇಳಿ ಅವ್ರಿಗೆ. ಮತ್ತಿನ್ನೊಂದು, ಈ ಪ್ರಕರಣದ ಬಗ್ಗೆ ನೀವು ಮಾತಾಡಿರೋವಂಥ ವಿಚಾರದ ಬಗ್ಗೆ, ಸೆಷನಲ್ಲಿ ಆಗಿರೋ ಘಟನೆ ಬಗ್ಗೆ CM ಅಥವಾ DCM ಯಾರಾದರೂ ಮಾತಾಡಿದ್ರ? ಈಗ ಅವರು ಅಲ್ಲೇ ಕೂತಿದ್ದರು, ಎಲ್ಲರೂ ಸದಸ್ಯರು, ನಮ್ಮ ಎಲ್ಲ ಪ್ರತಿಯೊಬ್ಬರು ಕೂತಿದ್ದಾರೆ. ಏನಾರ ನಾನು ತಪ್ಪು ನಡೆದಿದ್ರೆ ಯಾಕೆ ಅಂತ ಕೇಳಿರೋರು, ಸರಿ ಇದೆ ಅಂತ ಹೋಗಿರ್ತಾರೆ. ಇಲ್ಲ ನಾಳೆ ಸರಿಯೋ ತಪ್ಪು ಅನ್ನೋದನ್ನ ಇನ್ನೊಂದು ಸಾರಿ ವಿಶ್ಲೇಷಣೆ ಆಗ್ಬೋದು. JDSನ ಒಂದು ಟ್ವೀಟನ್ನು ಮಾಡಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರನ್ನ ಅವರು ಸೆಷನ್ನಲ್ಲಿ ಈ ರೀತಿ ಮಾತಾಡಿರೋದು ವಿಚಾರವಾಗಿ ಅವ್ರನ್ನ ಅಮಾನತುಗೊಳಿಸ್ಬೇಕು, ಅನರ್ಹಗೊಳಿಸ್ಬೇಕು ಅವ್ರನ್ನ ಅನ್ನುವಂಥ ಒತ್ತಡವನ್ನು ಹೇರ್ತಾ ಇದ್ದಾರೆ. ಈ ಮೊದಲು ನನ್ನ ಕಳ್ಳ ಅಂದಾರಲ್ಲ, ಅದಕ್ಕೆ ಅವ್ರನ್ನ ಅಮಾನತು ಮಾಡೋಕ್ಕೆ ಹೇಳಿ, ಆಮೇಲೆ ನಾನು ಮಾಡಲಿ. ನಿಯಮಾವಳಿಗಳು ಗೊತ್ತಾ? ನಾನು ಮಾತಾಡಿರೋದಲ್ಲ ಹಳ್ಳಿ ಭಾಷೆ, ಕೋತಿಗಳು ಹಿಂಗೆ ಬಂದು ವಿಧಾನಸೌಧದಲ್ಲಿ ತಕ್ಕ ಕುಣಿದ್ರೆ ಕೋತಿಯಿಂದಲೇ ಇನ್ನೇನಂತಾರೆ ಹೇಳಿ? ಗೊತ್ತಿಲ್ಲದಲ್ಲೇ ಕುಣಿದ್ರನ್ನ ಕೋತಿಗಳು ಅಂತಾರಪ್ಪ. ಇವರು ಯಾಕೆ ಕುಣಿದ್ರು ಅಲ್ವಾ? ಏನಾರು ಆಡಿರಲಿ, ನಾ ಹೇಳ್ದಂಗೆ ಆಡ್ತೀಯ ಅನ್ನಕ್ಕಲ್ವಾ? ಇವರು ವಿಧಾನಸಭೆಯಲ್ಲಿ ಗೌರವದಿಂದ ಭಾಷಣ ಕೇಳ್ಕೋಬೇಕು. ಇಲ್ಲಾಂದರೆ ಇವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಯಮಾವಳಿ ತಂದಿದ್ದಾರೋ ಅವ್ರ ಬಗ್ಗೆ ಧಿಕ್ಕಾರಕ್ಕೆ ಹೋಗ್ಬೇಕು, ಮತ್ತೊಂದು ಮಾಡಬೇಕು. ನನ್ನನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಿ ನನ್ನ ಹೆಸರು ಹಿಡಿದು ಕೂಗಿದಾಗ, ನಾನು ಮಾತಾಡೋಕ್ಕೆದ್ದಾಗ ಇನ್ನೇನಂತ ಹೇಳ್ಬೇಕು? ನಾಯಿಗಳು ಆಡ್ದಂಗೆ ಆಡ್ತೀರ ಅಂತಲೇ, ಕೋತಿಗಳು ಆಡ್ದಂಗೆ ಆಡ್ತೀರ ಅಂತಲೇ ಇನ್ನೇನು ಅನ್ಬೇಕು ಅವ್ರಿಗೆ? ಅವೇನು ಅಸಂಸದೀಯ ಪದ ಅಲ್ಲ. ಹೆಂಗಾಗ್ತವೆ ಅಸಂಸದೀಯ ಪದ? ಇದು ಹಳ್ಳಿ ಭಾಷೆ. ಪ್ರತಿಯೊಬ್ಬರು ಹಳ್ಳಿನಲ್ಲಿ ಇದನ್ನೇ ಹೇಳೋದು, ಎಲ್ಲ ಹಿಂಗೆ ಇದಾಡ್ದಂಗೆ ಆಡ್ತೀಯಲ್ಲ ನೀನು ಅಂತಾರೆ. ಅದೇ ಹೆಂಗೆ ಅಸಂಸ್ಕೃತ ಪದ ಆಗುತ್ತದು? ಹೇಳಿ. ಅಸಂಸ್ಕೃತ ವಿಧಾನಸಭೆಯಲ್ಲಿ ಬಳಸೋ ಭಾಷೆಗಳಾಗದೇ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಇವ್ರು ಬಳಸಿರಲ್ಲ ನನ್ನ ಕಳ್ಳ ಅಂತ, ಅದಕ್ಕೆ ನಾನು ಬಳಸಿದೆ. ಇನ್ನೇನು ಅವ್ರಿಗೆ ಮುತ್ತು ಕೊಡೋಕೆ ಹೋಗ್ಬೇಕಾಯ್ತು ನಾನು? ನೀವು ಮಾತಾಡಿದ್ರು ಸರಿ ಅಂತವ? ಸರಿ. ಇದು ಅರಸೀಕೆರೆ ಶಾಸಕರಾದಂಥ ಶಿವಲಿಂಗೇಗೌಡರವರ ಸ್ಪಷ್ಟನೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆಗೆ ಹರೀಶ್, TV9 ಬೆಂಗಳೂರು.